ನಮಸ್ತೆ, ನಾನಿವತ್ತು ಕಡಲೆಬೇಳೆ ಕೋಸಂಬರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಇಲ್ಲಿ ನಾನು ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ನಾನು ಉದ್ದಗೆ ಕಟ್ ಮಾಡಿ ಅದರಲ್ಲೇ ಹಾಫ್ ಕಟ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಹಾಗೆ ಕಟ್ ಮಾಡ್ಕೋಬೋದು. ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಸೌತೆಕಾಯಿ, ಟೊಮೆಟೊ, ಕ್ಯಾರೆಟ್ ತುರಿ. ಕಡಲೆಬೇಳೆನ ನಾನು ಮುಂಚೆನೇ ನೆನೆ ಇಟ್ಕೊಂಡಿದ್ದೀನಿ. ನೆನೆಬೇಕಿದ್ದು ಚೆನ್ನಾಗಿ. ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಅರಿಶಿನ ಪೌಡರ್, ಇಂಗು, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನ ನೀವು ಜಜ್ಜಿ ಹಾಕೋಬೇಕು. ಇಲ್ಲ ಅಂದರೆ ನೀವು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಹಾಕೊಳ್ಳಿ. ಜಾಸ್ತಿ ಖಾರ ಬೇಕು ಅನ್ನೋರು ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಕೋಸಂಬರಿ. ಇಲ್ಲಿ ನಾನು ಉಪ್ಪು ಮತ್ತು ಎಣ್ಣೆ ಕೂಡ ತೊಗೊಂಡಿದ್ದೀನಿ. ಈಗ ನಾವು ಮೊದಲಿಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ ಕಡಲೆಬೇಳೆನ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ತುಂಬ ನುಣ್ಣಗೂ ರುಬ್ಕೋಬೇಡಿ. ಮಿಕ್ಸಿನ 2 ಸುತ್ತು ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡ್ಕೋಬೇಡಿ, ಬಿಟ್ಟು ಮಿಕ್ಸಿ ಮಾಡಿ. ಅಂದರೆ ಸ್ವಲ್ಪ ತರಿಯಾಗಿ ಇರಬೇಕು. ಬೇಳೆ ಹಾಗೆ ಉಳಿದ್ರೆ ನಡೆಯುತ್ತೆ, ಆದರೆ ಪೇಸ್ಟ್ ಮಾಡ್ಕೋಬೇಡಿ. ಈಗ ಮಿಕ್ಸಿ ಮಾಡ್ಕೋತೀನಿ. ನೋಡಿ, ಈ ರೀತಿ ಮಾಡ್ಕೋಬೇಕು. ಬೇಳೆ ಉಳಿದ್ರೆ ನಡೆಯುತ್ತೆ, ಆದರೆ ನುಣ್ಣಗೆ ರುಬ್ಕೋಬೇಡಿ. ಈ ರೀತಿ ತರಿಯಾಗಿ ಇರಬೇಕು. ತುಂಬಾ ಸಿಂಪಲ್ ರೆಸಿಪಿ ಇದು, ಜಾಸ್ತಿ ಏನೂ ಇಲ್ಲ. ಒಂದು ಬೌಲ್ಗೆ ತಕ್ಕೊಂಡ್ಬಿಡ್ತೀನಿ. ಈಗ ಇಷ್ಟು ಮಿಕ್ಸಿ ಮಾಡ್ಕೊಂಡಿದ್ದಾಯಿತು. ಈಗ ಕಟ್ ಮಾಡ್ಕೊಂಡಿರೋಂಥ ಸೌತೆಕಾಯಿನ ಹಾಕೊಂಡ್ಬಿಡೋಣ. ಕ್ಯಾರೆಟ್ ತುರಿ, ಈರುಳ್ಳಿನ ನೋಡಿ ಹಾಕೋತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಈಗ ನಾನು ಕೈಲೇ ಮಿಕ್ಸ್ ಮಾಡ್ಕೋತೀನಿ. ನೀಟಾಗೆಲ್ಲ ಮಿಕ್ಸ್ ಆಗುತ್ತೆ. ಕೊಬ್ಬರಿ ತುರಿ ಎಲ್ಲ ಹಾಕಬೇಡಿ, ಅದೊಂದು ರುಚಿನೇ ಬೇರೆ ಕೊಡುತ್ತೆ. ನಾವು ಹೆಸರು ಬೇಳೆಗೆಲ್ಲ ಹಾಕೋತೀವಲ್ವ, ಇದಕ್ಕೆ ಹಾಕೋಬೇಡಿ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಗ್ಗರಣೆಗೆ ಮಾತ್ರ ಹಾಕೋಬೇಕು, ತುಂಬ ಜಾಸ್ತಿನೂ ಹಾಕೋಬೇಡಿ. ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕೋತೀನಿ, ಜೀರಿಗೆ, ಈಗ ಕರಿಬೇವಿನ ಸೊಪ್ಪನ್ನ ಹಾಕೋತೀನಿ. ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ನೀವು ಹಾಕೊಂಡು ನೋಡಿ. ನಾವು ಸ್ವಲ್ಪ ಖಾರ ಕಡಿಮೆ ತಿಂತೀವಿ ಅಂತ ಹೇಳಿ ನಾನು ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಹಿಂಗು. ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ತೀವಿ. ಈಗ ಹಿಂಗೆ ಹಾಕೋತೀನಿ. ಬೆಳ್ಳುಳ್ಳಿನ ಹೊತ್ಕೋಬೇಡಿ. ಈಗ ಸ್ಟವ್ ಬಂದ್ ಮಾಡ್ಕೋತೀನಿ. ಬಂದ್ ಮಾಡ್ಕೊಂಡು ಅರಿಶಿನ ಪೌಡರ್ ಹಾಕೋತೀನಿ. ಇಷ್ಟೇ, ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ವೆಜಿಟೇಬಲ್ ಎಲ್ಲ ಹಾಕೊಂಡಿದ್ದಾರಲ್ಲ ಅದಕ್ಕೆ ಹಾಕೊಂಡ್ರೆ ಆಯಿತು. ಈಗ ನಾನು ಇದನ್ನು ಹಾಕೊಂಡ್ಬಿಡ್ತೀನಿ ಇದಕ್ಕೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಹಾಕೋತೀನಿ. ಟೊಮೆಟೊನ ಲಾಸ್ಟಿಗೆ ಯಾಕೆ ಹಾಕೊಂಡ್ರೆ ತುಂಬಿದ ತಕ್ಷಣ ಅದು ಪೂರ್ತಿಯಾಗಿ ಮೆತ್ತಗಾಗ್ಬಿಡುತ್ತೆ. ಹೀಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ. ಬೆಳ್ಳುಳ್ಳಿನೇ ಮೇನ್ ಇದು, ಬೆಳ್ಳುಳ್ಳಿ ಒಗ್ಗರಣೆ. ಮತ್ತು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ. ನೋಡಿ, ಈಗ ಇದು ರೆಡಿಯಾಗಿದೆ. ನೋಡಿ, ಈಗ ಕಡಲೆಬೇಳೆ ಕೋಸಂಬರಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.